ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತೊಂದು ಫಾಸ್ಟಲ್ಲಿ ಹಾಕುವಂಥ ಒಂದು ಸಿಂಪಲ್ ಡಿಸೈನ್ ಹಾಕ್ತಾ ಇದ್ದೀನಿ. ಸಿಂಪಲ್ ಆದರೂ ಕೂಡ ಸಿಂಪಲ್ ಆಗಿ ಕಾಣಿಸಲ್ಲ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕೂಡ ನನ್ನ ರೆಗ್ಯುಲರ್ ಆಗಿ ಕಸ್ಟಮರ್ ಸೀರೆ ಆಗಿರುತ್ತೆ. ಅರ್ಜೆಂಟಲ್ಲಿ ಇರೋದ್ರಿಂದ ಒಂದು ಸಿಂಪಲ್ ಆಗಿ ಹಾಕಿಬಿಡಿ ಅಂತ ಹೆವಿ ಏನಿಲ್ಲ ಸೀರೆ, ಸಿಂಪಲ್ ಡಿಸೈನ್ ಹಾಕಿ ಅಂದಿದ್ದಕ್ಕೆ ಈ ಒಂದು ಡಿಸೈನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅವರು ಅಲ್ಲೊಂದಲ್ಲೊಂದು ಬೀಡ್ಸ್ ಇದ್ದರೆ ಸಾಕು ಅಂತ ಕೇಳಿದ್ದಾರೆ. ಹಂಗಾಗಿ ಇಲ್ಲಿ ನಾನು ಇದಕ್ಕೆ ಈ ರೀತಿ ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಬಟ್ ಏನಂದರೆ ಸ್ಯಾರಿ ಮ್ಯಾಚಿಂಗ್ ಇರೋದ್ರಿಂದ ಅಷ್ಟು ಹೈಲೈಟ್ ಆಗಿ ಕಾಣಿಸೋದಿಲ್ಲ ಹಾಕಿದರೂ ಕೂಡ. ಆದರೂ ಇದ್ರ ಜೊತೆಗೆ ಮತ್ತು ಗೋಲ್ಡ್ ಕಲರು ಎಲೆ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದಕ್ಕೆ ದಾರ ಬಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಕಲರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಚೈನ್ ಹಾಕೋದಕ್ಕೆ ಮಾತ್ರ ಇಲ್ಲಿ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಕೊಡುವಂತಷ್ಟೇ. ಸೊ ಹಬ್ಬದ ಬ್ಯುಸಿ ಟೈಮ್ನಲ್ಲಿ ಕೂಡ 1 ಅವರಲ್ಲಿ ಈ ಡಿಸೈನ್ನ ನೀವು ನಿಮ್ಮ ಸೀರೆಗೆ ನೀವು ಹಾಕ್ಕೋಬೋದು. ಹಾಗೆ ಕಸ್ಟಮರ್ ಯಾರಾದರೂ ಕೇಳಿದ್ರು ಕೂಡ ನೀವು ಆರಾಮಾಗಿ ಈ ಡಿಸೈನ್ನ ಹಾಕಿ ಕೊಡ್ಬೋದು. ಇದಕ್ಕೆ ದಾರ ಬಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ರೈಟ್ ಸೈಡಿಂದ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು 2 ಸತಿ ಲಾಕ್ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ 2 ಲಾಕು ಹಾಕಿದ ತಕ್ಷಣ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಹಾಕಿದ ತಕ್ಷಣ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಪಲ್ಲುಗೆ ಆ ಪಾಯಿಂಟ್ಗೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಎಲೆ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಲ್ಲ ಅದು ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಆಮೇಲೆ ಪಲ್ಲುಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಪಲ್ಲುಗೆ ಕೂಡ ಅನಿಸುತ್ತೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿ ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ಈಗ ಒಂದು ಎಲೆ ಬೀಡ್ಸ್ನ ಆ್ಯಡ್ ಮಾಡ್ಕೊತೆ. ಸೊ ಮತ್ತೆ ಎಲೆ ಬೀಡ್ಸ್ ಹಾಕಿದ ಮೇಲೆ ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ಈಗ ಮತ್ತೆ ಸೇಮ್ ಒಂದು ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಈ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಈ ಬೀಡ್ ಲಾಕನ್ನು ಹಾಕಿಬಿಟ್ಟು ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಎಲೆ ಇರುವಂಥ ಬೀಡ್ಸ್ನ ತೊಗೋಬೇಕು. ಮತ್ತು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 4 ಚೈನ್ಸನ್ನ ಹಾಕ್ಕೊಳ್ಳೋಣ. 4 ಚೈನ್ಸನ್ನ ಹಾಕಿ ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸ್ವಲ್ಪ ಮೇಲೆ ದಾರ ಮಾಡ್ಕೋಬೇಕು. ಮತ್ತು ಒಂದು ಎಲೆ ಬೀಡ್ಸ್, ಒಂದು ಎಲೆ ಬೀಡ್ ಆದ ತಕ್ಷಣ ಎಲೆ ಬೀಡ್ಸನ್ನ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಸೇಮ್ ಕ್ರಿಸ್ಟಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನೀವು ಒಂದು ಸ್ಟೆಪ್ ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಡಿಸೈನ್ ಫೈನಲ್ ಆಗಿ ಮುಗಿದೋಗುತ್ತೆ. ನಿಮಗೆ ಯಾವ ಕಲರಲ್ಲಿ 2 ಕಲರಲ್ಲಿ ಬೇಕಿದೆ 2 ಕಲರಲ್ಲೇ ಕುಚ್ಚನ್ನು ಹಾಕ್ಕೋಬೋದು. ಇಲ್ಲಾಂದರೆ ಒಂದೇ ಕಲರಲ್ಲೇ ಕೂಡ ನೀವು ಕುಚ್ಚನ್ನು ಕಟ್ಕೋಬೋದು. ನಿಮ್ಮ ಸ್ಯಾರಿ ಕಲರ್ ನೋಡ್ಕೊಂಬಿಟ್ಟು ನಿಮ್ಮ ಸ್ಯಾರಿ ಕಲರ್ ನೋಡಿಕೊಂಡು ಕುಚ್ಚುಗಳನ್ನೋದು ಕಟ್ಕೊಬೋದು ನೀವು. ಮತ್ತು ನೋಡಿ, ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಫಸ್ಟು ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಬೀಡ್ಗಳನ್ನ ಫಸ್ಟು ನೀವು ಚೈನ್ ಮುಖಾಂತರ ಹಾಕ್ಕೊಂಡು ಹೋಗಬೇಕು. ಸೊ ಮಣಿ ಹಾಕಿದ ಮೇಲೆ ಡಿಸೈನ್ ಬಂದು ಈ ಥರ ಬರುತ್ತೆ. ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಸೀರೆಗೆ ಮುಗಿದೋಗ್ಬಿಡುತ್ತೆ. ಇದಕ್ಕೆ ಕುಚ್ಚನ್ನು ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಮಗೆ ತೋರಿಸ್ತೀನಿ. ಹಾಗೆ ಕುಚ್ಚು ಕಟ್ಟೋದು ಕೂಡ ನಾನು ನಿಮಗೆ ಯಾವ ರೀತಿ ಕುಚ್ಚನ್ನು ಹಾಕೋದು ಅಂತ ತೋರಿಸ್ತೀನಿ ನೋಡಿ.
ಸೊ ಕಂಪ್ಲೀಟಾಗಿ ಎಲ್ಲನೂ ಮಣಿನ ಹಾಕಿದ್ಮೇಲೆ ಕುಚ್ಚನ್ನೋದು ಕಟ್ಟಬೇಕಾಗತ್ತೆ. ಇನ್ನೇನು ಸ್ಯಾರಿ ಫುಲ್ಲಾಗಿ ಕುಚ್ಚನ್ನೋದು ಹಾಕ್ಬಿಟ್ಟಿದ್ದೀನಿ. ಬಟ್ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸಿದೆ ಅಲ್ವಾ, ಲಾಸ್ಟಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಫಿಂಗರ್ಸ್ಗಿಂತ ನಾನಿಲ್ಲಿ 3 ಫಿಂಗರ್ಸ್ಗೆ ಥ್ರೆಡನ್ನು ಸುತ್ಕೊತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಶಾರ್ಟ್ ಕುಚ್ಚು ಹಾಕ್ತಾ ಇದ್ದೀನಿ. ತುಂಬ ಲೆಂತಿ ಬೇಕು ಅಂದರೆ 4 ಬೆರಳಿಗೆ ಮಾಡ್ಕೊತೀನಿ. ಬಟ್ ಪುಟ್ಟದಾಗಿ ಬೇಕಿರೋದ್ರಿಂದ 3 ಬೆರಳಿಗೆ ದಾರ ಅನ್ನೋದು ಸುತ್ಕೊತಾ ಇದ್ದೀನಿ. ಸೊ ಈ ಒಂದು ಥಿಕ್ನೆಸ್ಸಿಗೆ ಕುಚ್ಚಿಗೆ ಥ್ರೆಡ್ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ. 3 ಕಲರು ಸೇಮ್ ಕಲರ್ನ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದೊಂದು ಗೋಲ್ಡ್ ಕಲರ್ ಅನ್ನೋದು ಹಾಕಿದ್ದೀನಿ. ಯಾಕಂದರೆ ಜಾಸ್ತಿ ಗೋಲ್ಡ್ ಕಲರಲ್ಲೇ ಕುಚ್ಚನ್ನ ಹಾಕಿದರೆ ಇಲ್ಲಿ ಹಾಕಿರುವಂಥ ಬೀಡ್ಸ್ ಇದೆಯಲ್ಲ ಹೈಲೈಟ್ ಆಗಿ ಕಾಣಿಸೋದಿಲ್ಲ. ಹಂಗಾಗಿ ಇಲ್ಲಿ ನಾನು ಗೋಲ್ಡ್ ಕಲರು ಒಂದೊಂದನ್ನು ಹಾಕಿಬಿಟ್ಟು ಸ್ಯಾರಿ ಕಲರ್ ಏನಿದೆಯೋ ಮೇನಾಗಿ ಆ ಕಲರಲ್ಲೇ 3 ಕಲರು ಅಂದರೆ 3 ಕುಚ್ಚು ಒಂದೇ ಕಲರ್ಲಿ ಹಾಕಿದ್ದೀನಿ. ನಿಮ್ಮ ಡಿಸೈನ್ ಹಾಗೆ ಕಲರ್ ಮೇಲೆ ನೋಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಕುಚ್ಚು ಅನ್ನೋದು ಹಾಕ್ಕೊಳ್ಳಿ. ಇಲ್ಲಿ ನಾವು 4 ಚೈನ್ನ ಮಾಡ್ಕೊಂಡಿದ್ದೀವಲ್ವ, ಇದರ ಒಳಗಡೆ ದಾರನ ಈ ರೀತಿ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದ ಥ್ರೆಡನ್ನು ಎಳ್ಕೋಬೇಕು. ಎರಡನ್ನೂ ಈಕ್ವಲ್ ಆಗಿ ಈ ರೀತಿ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡ್ಮೇಲೆ ಇಲ್ಲಿ ಜರಿ ಥ್ರೆಡ್ಡಿಂದ ನಾನು ಸುತ್ಕೊತೀನಿ. ಹೂ ಹೇಗೆ ಕಟ್ತಾರೋ ಆ ರೀತಿಯಾಗಿ ಈ ಒಂದು ಕುಚ್ಚು ಅನ್ನೋದು ನಾನು ಕಟ್ಕೊತಾ ಇದ್ದೀನಿ. ಒಂದು 3ರಿಂದ 4 ರೌಂಡ್ ಸುತ್ಕೊಂಡು ಮತ್ತೆ ಒಂದು 3 ನಾಟನ್ನು ಹಾಕ್ಕೊಂಡು ಮತ್ತೆ ಒಂದು 3 ರೌಂಡ್ ಸುತ್ಕೊಂಡು ಮತ್ತೆ 3 ಗಂಟನ್ನು ಹಾಕಿಬಿಟ್ರೆ ಕುಚ್ಚು ಟೈಟಾಗಿ ಬರುತ್ತೆ. ಸೊ ಟೈಟಾಗಿ ಕುಚ್ಚು ಅನ್ನೋದು ಬರುತ್ತೆ. ಈ ಎಕ್ಸ್ಟ್ರಾ ಜರಿ ಥ್ರೆಡನ್ನು ಈ ರೀತಿ ಎಳ್ಕೊಂಡು ಈ ಒಂದು ಮೆಜರ್ಮೆಂಟ್ ಲೆಂತಿಗೆ ಕುಚ್ಚು ಅನ್ನೋದು ಕಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಫಸ್ಟು ಕುಚ್ಚನ್ನ ಹಾಕಿದ ಮೇಲೇ ಲಾಸ್ಟಲ್ಲಿ ಈ ರೀತಿ ಕುಚ್ಚನ್ನ ಕಟ್ ಮಾಡಿಕೊಂಡಾಗ ಸೊ ನೀಟಾಗಿ ಈಕ್ವಲ್ ಆಗಿ ಕುಚ್ಚಸ್ ಅನ್ನೋದು ಬರುತ್ತೆ. ನೀವೇನಾದರೂ ಕೌಂಟ್ ಮಾಡ್ಕೊಂಡು ಕುಚ್ಚಿಗೆ ದಾರ ಮಾಡ್ಕೊಳ್ಳೋಂಗಿದ್ರೆ ಸೊ ನೋಡ್ಕೊಳ್ಳಿ, ನಿಮಗೆ ಮೆಜರ್ಮೆಂಟ್ ದಪ್ಪ ಬೇಕಾ ಅಥವಾ ಮೀಡಿಯಮ್ ಬೇಕಾ ನೋಡ್ಕೊಂಬಿಟ್ಟು ಕೌಂಟ್ ಮಾಡಿಕೊಂಡು ದಾರನ ಮಾಡಿಕೊಂಡು ಕುಚ್ಚನ್ನು ಹಾಕೋಬೋದು. ಸೊ ಕಂಪ್ಲೀಟಾಗಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಸಿಂಪಲ್ಲಾಗಿ ಹಾಕಿದರೂ ಕೂಡ ಡಿಸೈನ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರೀತಿಯಾಗಿ ಬಂದಿದೆ ಕಂಪ್ಲೀಟ್ ಸ್ಯಾರಿ ಫುಲ್ ನೋಡಿ ಕುಚ್ಚುಗಳನ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ಕು ಕೂಡ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250ಇಂದ 300ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.